ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಬಂದಿರೋ ನಿಮಗೆಲ್ಲರಿಗೂ ಹಾಗೂ ಆನ್ಲೈನಲ್ಲಿ ವೀಕ್ಷಿಸ್ತಿರುವ ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ಈ ಮೊದಲನೇ ಆರಾಧನೆಗೋಸ್ಕರ ಈ ಕರ್ತನೆ ಈ ವರ್ಷದ ಕೊನೆಯ ತಿಂಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥರಾಗೋಣಪ್ಪ. ಸ್ವಾಮಿ ಕರ್ತನೆ, ಹೌದು ಸ್ವಾಮಿ ಕರ್ತನೆ, ಭೂಪರಲೋಕಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ಆಕಾಶವೇ ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠವಾಗಿದೆಯಲ್ಲಪ್ಪ ಸ್ವಾಮಿ. ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ ಸ್ವಾಮಿ. ಹೌದು ಸ್ವಾಮಿ ಕರ್ತನೆ, ನಮ್ಮನ್ನೆಲ್ಲ ತಗ್ಗಿಸಿಕೊಳ್ಳುತ್ತಿದ್ದೇವೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ನೀನು ನಡೆಸಿಕೊಡು ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ಕಳೆದ ಸ್ವಾಮಿ 11 ತಿಂಗಳಿಂದ ಕಾದು ನಮ್ಮನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ಈ ವರ್ಷದ ಸ್ವಾಮಿ ಕೊನೆಯ ತಿಂಗಳಿನ ಸ್ವಾಮಿ ಕೊನೆಯ ಒಂದು ಕರ್ತನೆ ಕೆಲವು ದಿನಗಳಲ್ಲಿದ್ದೇವೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಕಳೆದ ಕರ್ತನೆ 11 ತಿಂಗಳಲ್ಲಿ ನಡೆದ ಎಲ್ಲ ಘಟನೆಗಳಿಗಾಗಿ ಅದು ಕರ್ತನೆ ಸಾಧಕ ಬಾಧಕಗಳಾಗಿರಬಹುದು ಸ್ವಾಮಿ. ಅವೆಲ್ಲದಕ್ಕೂ ಕರ್ತನೆ ನಿನ್ನೊಬ್ಬನನ್ನೇ ಸ್ತೋತ್ರ ಮಾಡುತ್ತಿದ್ದೇವೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ನಿನ್ನ ಚಿತ್ತವಿಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದೇ ಕಾರ್ಯಗಳು ನಡೆಯದಂತೆ ಸ್ವಾಮಿ ನಮ್ಮನ್ನು ಬಲಪಡಿಸು, ಆಶೀರ್ವದಿಸು ಸ್ವಾಮಿ. ಬಂದಿರೋ ನಿನ್ನ ಜನರನ್ನು ತಕ್ಕ ಸಮಯಗಳಿಗೆ ಸ್ವಾಮಿ ಕರ್ತನೆ ಹೌದು ಸ್ವಾಮಿ ಕರ್ಕೊಂಡು ಬಂದಿದ್ದೀಯ, ಅದಕ್ಕಾಗಿ ಸ್ತೋತ್ರ ಮಾಡುತ್ತಿದ್ದೇನೆ. ಬರಬೇಕಾಗಿರೋರು ತಕ್ಕ ಸಮಯಕ್ಕೆ ಬಂದು ಕರ್ತನೆ ಕೂತು ಆರಾಧಿಸಲು ಸ್ವಾಮಿ ನಿನ್ನನ್ನು ಪ್ರಾರ್ಥಿಸಲು, ನಿನ್ನ ವಾಕ್ಯದಲ್ಲಿ ಪಾಲ್ಗೊಳ್ಳಲು ಬೇಗನೆ ಕರೆದುಕೊಂಡು ಬಾ ಸ್ವಾಮಿ ಕರ್ತನೆ. ರಸ್ತೆಗಳಲ್ಲಿ ಸ್ವಾಮಿ ಅಡೆತಡೆಗಳು, ಯಾವುದೇ ಅಡೆತಡೆಗಳು ಅವರಿಗೆ ಆಗದಂತೆ ನೀನು ಅವರನ್ನು ಬೇಗನೆ ಕರೆದುಕೊಂಡು ಬಾ ಸ್ವಾಮಿ ಕರ್ತನೆ. ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ನೀನು ಬಲಪಡಿಸು ನಮ್ಮ ಜನರನ್ನು ಸ್ವಾಮಿ ಕರ್ತನೆ. ನೀನು ಆಶೀರ್ವಾದ ಅನುಗ್ರಹಿಸು ಸ್ವಾಮಿ ಕರ್ತನೆ. ನೀನಪ್ಪ ಅವ್ರನ್ನ ಕರ್ತನೆ ಆದಷ್ಟು ಬೇಗನೆ ಕರ್ತನೆ ಎಲ್ಲರ ಆರಾಧನೆಯಲ್ಲಿ ಕರ್ತನೆ ನೀನು ಪಾಲ್ಗೊಳ್ಳು ಸ್ವಾಮಿ ಕರ್ತನೆ. ನಿನ್ನ ಅಭಿಷೇಕದಿಂದ ಈ ಆರಾಧನೆಯಲ್ಲಿ ಸ್ವಾಮಿ ಈ ಕೂಟದಲ್ಲಿ ಸ್ವಾಮಿ ಕರ್ತನೆ ಈ ಸ್ವಾಮಿ ಈ ಹಾಲಲ್ಲಿ ತುಂಬಲಿ ಸ್ವಾಮಿ ಕರ್ತನೆ. ನಿನ್ನ ಅಭಿಷೇಕದಿಂದ ಜನರು ತುಂಬಿ ತುಳುಕಲಿ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ಈ ತಿಂಗಳಿನ ಸ್ವಾಮಿ ವಾಗ್ದಾನಗಳನ್ನು ನಾವು ಕೇಳುವಾಗ ನೀನು ಬಲಪಡಿಸ ನಮ್ಮ ಕಿವಿಗಳು ನಮ್ಮ ಮನಸ್ಸು ಎಚ್ಚರಗೊಳ್ಳುವಂತೆ ನಮ್ಮ ಕಣ್ಣುಗಳು ನಿದ್ರಿಸದಂತೆ ನಮ್ಮನ್ನು ಕಾದು ಕಾಪಾಡು ಸ್ವಾಮಿ ಕರ್ತನೆ. ಬಲಪಡಿಸು, ಆಶೀರ್ವಾದ ಅನುಗ್ರಹಿಸು ಸ್ವಾಮಿ. ಆರಾಧಿಸುವ ಆರಾಧಕರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತಿದ್ದೇನೆ ಸ್ವಾಮಿ. ಇಬ್ಬರ ಮೇಲೆ ನಿನ್ನ ಕರಗಳು ಚಲಿಸಲ್ಪಡಲಿ ಸ್ವಾಮಿ. ಹೌದು ಸ್ವಾಮಿ ಕರ್ತನೆ, ಯಾವ ರೀತಿ ದಾವಿದನು ತನ್ನನ್ನೇ ಮರೆತು ಸ್ತುತಿಸಿದಂತೆ ಇವತ್ತು ಅವರು ಹಾಡುಗಳನ್ನು ಆಡುವಾಗ ನಾವು ನಮ್ಮನ್ನೇ ಮೈ ಮರೆತು ಸ್ವಾಮಿ ನಿನ್ನ ನಾಮದಲ್ಲಿ ಸ್ತುತಿಸುವಾಗ ನಮಗೊಂದು ಬಿಡುಗಡೆ, ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ, ನಮ್ಮ ಜೀವಿತವನ್ನು ಸರಿಯಾದ ಮಾರ್ಗವನ್ನು ನಡೆಸಿಕೊಡು ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ನೀನು ಬಲಪಡಿಸು, ಆಶೀರ್ವದಿಸು ಸ್ವಾಮಿ ಕರ್ತನೆ. ನೀನು ಬಲಪಡಿಸು ಸ್ವಾಮಿ. ಹೌದು ಸ್ವಾಮಿ ಕರ್ತನೆ, ನಿನ್ನ ಕೈಯಲ್ಲಾಗದ ಒಂದೂ ಕಾರ್ಯಗಳು ಇಲ್ಲಲ್ಲಪ್ಪ ಸ್ವಾಮಿ ಕರ್ತನೆ. ಈ ಜನರು ಸ್ವಾಮಿ ಹಾಲು ಕರ್ತನೆ ಇವತ್ತು ಅಭಿಷೇಕದಿಂದ ಆರಾಧನೆಯಿಂದ ಕರ್ತನೆ ತುಂಬಿರಬೇಕು ಸ್ವಾಮಿ ಕರ್ತನೆ. ನೀನು ಅವರಿಬ್ಬರನ್ನು ಆಶೀರ್ವಾದ ಅನುಗ್ರಹಿಸು ಸ್ವಾಮಿ. ಅವ್ರು ನುಡಿಸುವಂತ ಕರ್ತನೆ ಅವರು ಕಂಠಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಉಂಟಾಗದಂತೆ ಹೌದು ಸ್ವಾಮಿ ನಮ್ಮ ಕರ್ತನೆ ನುಡಿಸುವಂತ ಒಂದೊಂದು ಇನ್ಸ್ಟ್ರೂಮೆಂಟ್ಗಳ ಮೇಲೆ ನಿನ್ನ ಕರಗಳು ಚಲಿಸಲ್ಪಡಲಿ ಸ್ವಾಮಿ. ಸೇವೆಗೋಸ್ಕರ ಸ್ವಾಮಿ ಒಪ್ಪಿಸಿಕೊಟ್ಟರು ಸೇವಕರು ನಿನ್ನ ಕರಗಳಲ್ಲಿ ಒಪ್ಪಿಸ್ತಿದ್ದೇನೆ ಸ್ವಾಮಿ. ಅವ್ರನ್ನ ಬಲಪಡಿಸು. ಇವತ್ತಿನ ದಿನಗಳಲ್ಲಿ ಯಾವ ರೀತಿ ಸೇವೆ ಮಾಡಬೇಕೆಂಬ ಜ್ಞಾನವನ್ನು ಕೊಡು ನಮಗೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ಯಾವುದೇ ರೀತಿಯ ಸೌಂಡ್ ಮಿಕ್ಸ್ಗಳಲ್ಲಾಗಿರಬಹುದು ಕರ್ತನೆ, ಅದೇ ರೀತಿಯಾಗಿ ಕರ್ತನೆ ಎಲ್ಲ ರೀತಿಯ ಕರ್ತನೆ ಅಡೆತಡೆಗಳಿಂದ ನಮ್ಮನ್ನು ನೀಗಿಸಿ ಸ್ವಾಮಿ ಕರ್ತನೆ. ನಿನ್ನ ಸ್ವಾಮಿ ಆನ್ಲೈನಲ್ಲಿ ಕರ್ತನೆ ಯಾವುದೇ ತೊಂದರೆಗಳು ಉಂಟಾಗದಂತೆ ನೀನು ಮಾರ್ಪಡಿಸಿ ಆಶೀರ್ವದಿಸು ಸ್ವಾಮಿ. ಅವರು ಕರ್ತನೆ ಅಲ್ಲೇ ಕುಳಿತು ಕರ್ತನೆ ಆರಾಧಿಸುವಾಗ ಅವ್ರಿಗೊಂದು ಬಿಡುಗಡೆ ಉಂಟಾಗಲಿ ಸ್ವಾಮಿ ಕರ್ತನೆ. ಯಾವ ರೀತಿಯಲ್ಲಿ ಯಾವ ರೋಗದಲ್ಲಿ ಯಾವ ಕರ್ತನೆ ಅನಾರೋಗ್ಯದಲ್ಲಿ ಇದ್ದಾರೋ ನಮಗೆ ಗೊತ್ತಿಲ್ಲಪ್ಪ ಸ್ವಾಮಿ. ಎಲ್ಲರಿಗೂ ನೀನು ಬಿಡುಗಡೆ ಕೊಟ್ಟು ಇವತ್ತು ನಡೆಸಿಕೊಡು ನಮ್ಮನ್ನು ಸ್ವಾಮಿ ಕರ್ತನೆ. ನೀನು ಮಾಡಿದಕ್ಕಾಗಿ ಸ್ತೋತ್ರ, ಅನುಗ್ರಹಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ಕಡೆಯದಾಗಿ ನನ್ನ ಸಭಾ ಪಾಲಕರನ್ನು ಆಶೀರ್ವದಿಸು ಸ್ವಾಮಿ ಕರ್ತನೆ. ಈ ತಿಂಗಳನ್ನು ಸ್ವಾಮಿ ಕಳೆದ 11 ತಿಂಗಳಿನ ವಾಗ್ದಾನದ ಪ್ರಕಾರ ನಮ್ಮನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಅದೇ ರೀತಿಯಾಗಿ ಈ ಕಡೆಯ ತಿಂಗಳಿನ ಕರ್ತನೆ ನಮಗೋಸ್ಕರ ಇಟ್ಟಿರುವ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೆ ಬಲಪಡಿಸು, ಆಶೀರ್ವಾದ ಅನುಗ್ರಹಿಸು ಸ್ವಾಮಿ ಕರ್ತನೆ. ನೀನು ಅವರನ್ನು ನಡೆಸು. ಅವ್ರು ಕೊಡುವಂಥ ಒಂದೊಂದು ವಾಕ್ಯಗಳು ಸ್ವಾಮಿ ಕರ್ತನೆ, ಅವ್ರು ಕೊಡುವಂಥ ಒಂದೊಂದು ಕರ್ತನೆ ವಚನಗಳ ಮುಖಾಂತರ ನಮ್ಮ ಹತ್ರ ಮಾತಾಡು ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಇಲ್ಲೇ ಬಿಟ್ಟು ಹೋಗದೆ ಅದನ್ನು ಕರ್ತನೆ ನಮ್ಮ ಜೀವಿತದಲ್ಲಿ ಹೇಗೆ ಯಾವಾಗ ಅಳವಡಿಸಿಕೊಳ್ಳಬೇಕೆಂಬ ಜ್ಞಾನ ನಮಗೆ ಕೊಡು ಸ್ವಾಮಿ ಕರ್ತನೆ. ನೀನು ಬಲಪಡಿಸಿ ಆಶೀರ್ವಾದ ಅನುಗ್ರಹಿಸು ಸ್ವಾಮಿ ಕರ್ತನೆ. ನಿಮ್ಮ ಮೊದಲನೇ ಆರಾಧನೆಯಲ್ಲಿ ನನ್ನ ಕರಗಳು ಚಲಿಸಲ್ಪಡಲಿ, ಆಶೀರ್ವಾದಗಳು ಉಂಟಾಗಲಿ ಸ್ವಾಮಿ. ಎಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದಾರೆ. ಹಲ್ಲೆಲೂಯ. ಮತ್ತೊಂದು ವಾರವನ್ನು ದೇವರು ನಿಮಗೂ ಕೊಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಗಟ್ಟಿಯಾಗಿ ಹೇಳಬೇಕು. ನಾವು ದೇವರ ರಾಜ್ಯವನ್ನು ಘೋಷಿಸುವಾಗ ನಾವು ಪೂರ್ಣ ಬಲದಿಂದ ನಾವು ದೇವರ ಒಂದು ನಾಮಕ್ಕೆ ಮಹಿಮೆ ಸಲ್ಲಿಸಬೇಕು. ಹಲ್ಲೆಲೂಯ.
ಹಾಲೆಲೂಯ. Hallelujah. ಮತ್ತೆ ಇನ್ನೊಂದೇನಂದ್ರೆ ದೇವರು ಕಳೆದ 11 ತಿಂಗಳನ್ನು ಉನ್ನತವಾಗಿ ನಡೆಸಿದ್ದಾರೆ. ಹಾಲೆಲೂಯ. 11 ತಿಂಗಳನ್ನು ಉನ್ನತವಾಗಿ ನಡೆಸಿ ಒಂದು 12ನೇ ತಿಂಗಳಲ್ಲಿ ಹೊಸ ತಿಂಗಳಲ್ಲಿ ಕಾಲಿಡುವಂತೆ ಮಾಡಿದ್ದಾರೆ. ಹಾಲೆಲೂಯ. Hallelujah. ಎಷ್ಟು ಜನ ಸಂತೋಷ ಪಡುವವರಾಗಿದ್ದೀರಿ? ಹಾಲೆಲೂಯ. ಸಂತೋಷ ಆಗ್ತಿಲ್ವಾ? ದೇವರು ಕಳೆದ 11 ತಿಂಗಳನ್ನು ಉನ್ನತವಾಗಿ ನಮ್ಮ ಜೀವಿತದಲ್ಲಿ ನಡೆಸಿದ್ದಾರೆ. ಹಾಲೆಲೂಯ. ಅದಕ್ಕಾಗಿ ಇವತ್ತು ಹೇಳ್ರಿ, ಯೇಸುವೇ ನನ್ನ ಆಶ್ರಯ, ಯೇಸುವೇ ನನ್ನ ಆರಾಧನಾ. ಹಾಲೆಲೂಯ. ಆತ್ಮದಿಂದಲೂ ಪೂರ್ಣ ಶಕ್ತಿಯಿಂದಲೂ ಆತನನ್ನು ನಾವು ಆರಾಧಿಸುವಂಥವರಾಗಿರಬೇಕು. ಎಷ್ಟು ಜನ ಸಂತೋಷವುಳ್ಳವರಾಗಿ ಸಿದ್ಧರಾಗಿದ್ದೀರಿ? ದೇವರು ನಮ್ಮನ್ನು ಘನಪಡಿಸೋಣವಾ? ಎಲ್ಲರೂ ಶಕ್ತವಾಗಿ ಕಣ್ಣು ತಟ್ಟುತ್ತಾ ಆರಾಧಿಸೋಣ. ಎಲ್ಲರೂ ಶಕ್ತವಾಗಿ. ಯೇಸುವೇ ನನ್ನ ಆಶ್ರಯ, ಯೇಸುವೇ ನನ್ನ ಆರಾಧನಾ, ಯೇಸುವೇ ನನ್ನ ಆಶ್ರಯ, ಯೇಸುವೇ ನನ್ನ ಆರಾಧನಾ. ಆತ್ಮದಿಂದಲೂ ಗುಣಶಕ್ತಿಯಿಂದಲೂ ನಿನ್ನನ್ನೇ ಆರಾಧಿಸುವೆನು. ಯೇಸಪ್ಪ ನಿನ್ನನ್ನೇ ಆರಾಧಿಸುವೆನು. ಯೇಸುವೇ, ಯೇಸುವೇ ನನ್ನ ಆಶ್ರಯ, ಯೇಸುವೇ ನನ್ನ ಆರಾಧನಾ, ಯೇಸುವೇ ನನ್ನ ಆಶ್ರಯ, ಯೇಸುವೇ ನನ್ನ ಆರಾಧನಾ. ಆತ್ಮದಿಂದಲೂ ಗುಣಶಕ್ತಿಯಿಂದಲೂ ನಿನ್ನನ್ನೇ ಯೇಸಪ್ಪ ನಿನ್ನನ್ನೇ ಆರಾಧಿಸುವೆನು. ಹೇಳುವ ಆರಾಧನೆ, 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 ಆರಾಧನೆ. ಯೇಸುವೇ ನನ್ನ ಆಶ್ರಯ, ಯೇಸುವೇ ನನ್ನ ಆರಾಧನಾ, ಯೇಸುವೇ ನನ್ನ ಆಶ್ರಯ, ಯೇಸುವೇ ನನ್ನ ಆರಾಧನಾ. ಆತ್ಮದಿಂದಲೂ ಗುಣಶಕ್ತಿಯಿಂದಲೂ ನಿನ್ನನ್ನೇ ಶಕ್ತವಾಗಿ ನಿನ್ನನ್ನೇ ಆರಾಧಿಸುವೆನು. ಆತ್ಮದಿಂದಲೂ, ಆತ್ಮದಿಂದಲೂ ಗುಣಶಕ್ತಿಯಿಂದಲೂ ನಿನ್ನನ್ನೇ ಆರಾಧಿಸುವೆನು. ಯೇಸಪ್ಪ ನಿನ್ನನ್ನೇ ಆರಾಧಿಸುವೆನು. ಆರಾಧನೆ, 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 ಆರಾಧನೆ. ಯೇಸುವೇ ನನ್ನ ಆಶ್ರಯ, ಯೇಸುವೇ ನನ್ನ ಆರಾಧನಾ, ಯೇಸುವೇ ನನ್ನ ಆಶ್ರಯ, ಯೇಸುವೇ ನನ್ನ ಆರಾಧನಾ. ನಿನ್ನ ಬಾಸುಂಡೆಗಳಿಂದ ನನಗೆ ಸುಖವಾಯಿತು, ನಿನ್ನ ಬಾಸುಂಡೆಗಳಿಂದ ನನಗೆ ಸುಖವಾಯಿತು. ನಿಜವಾಗಿಯೂ ನನ್ನ ಕಷ್ಟವ ನೀವೊತ್ತು ತೀರಿಸಿರುವೆ, ನಿಜವಾಗಿಯೂ ನನ್ನ ಕಷ್ಟವ ನೀವೊತ್ತು ತೀರಿಸಿರುವೆ. ಆರಾಧನೆ, 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 ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನ ಸಂಪೂರ್ಣವಾಗಿ ದೇವರನ್ನು ಘನಪಡಿಸ್ಬೇಕೆಂಬುದಾಗಿ ಬಯಸ್ತೀರಾ? ಚಳಿ ಆಗ್ತಿದ್ಯಾ? ಹಾಲೆಲೂಯ. ಕರ್ತನ ಸಮ್ಮುಖದಲ್ಲಿ ನಾವು ಆರಾಧಿಸುವಾಗ ಚಳಿ ಅಲ್ಲ, ಸೈತಾನನ ಎಲ್ಲ ಬಲಗಳು ಏನು ಮಾಡಬೇಕು? ಮುರಿದು ಬೀಳಬೇಕು. ಹಾಲೆಲೂಯ. ಆ ರೀತಿಯಾಗಿ ನಾವು ಘನಪಡಿಸ್ಬೇಕು. ನಾವು ಹಾಡ್ತಿದ್ದೇವೆ, ಆದರೆ ನಾವು ಸಂತೋಷವುಳ್ಳವರಾಗಿ, ಆತ್ಮ ವಿಶ್ವಾಸವುಳ್ಳವರಾಗಿ ನಾವು ಒಂದು ಸುಂದರವಾದ ಆರಾಧನೆ ದೇವರು ನಾವು ಕೊಡಿಸ್ಬೇಕು. ಎಷ್ಟು ಜನ ಬಯಸ್ತೀರಿ? ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟು ಹೇಳ್ತೀರಾ? ಹಾಲೆಲೂಯ, ಹಾಲೆಲೂಯ. ದೇವರನ್ನು ನಾವು ಯಾವಾಗೆಲ್ಲ ಘನಪಡಿಸ್ತೇವೆ, ದೇವರು ಅದರಲ್ಲಿ ಸಂತೋಷ ಪಡುವನಾಗಿದ್ದಾನೆ. ಹಾಲೆಲೂಯ. ನಾವು ದೇವರನ್ನು ಯಾವ ಒಂದು ನಮ್ಮ ಬಲದಿಂದ, ಶಕ್ತಿಯಿಂದ ಅಲ್ಲ, ಆತ್ಮದಿಂದ ನಾವು ಆರಾಧಿಸುವಾಗ ದೇವರು ಆ ಆರಾಧನೆಯಲ್ಲಿ ಇಳಿದು ಬರುವನಾಗಿದ್ದಾನೆ. ಹಾಲೆಲೂಯ. ಎಲ್ಲರೂ ಒಂದು ಸಂತೋಷವುಳ್ಳವರಾಗಿ, ಒಂದು ಸುಂದರವಾಗಿ ದೇವರ ನಾಮವನ್ನು ಘನಪಡಿಸೋಣ.
ಆರಾಧನೆ 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 ಯೇಸುವೇ ನನ್ನ ಆಶ್ರಯ ಯೇಸುವೇ ನನ್ನ ಆರಾಧನಾ ಯೇಸುವೇ ನನ್ನ ಆಶ್ರಯ ಯೇಸುವೇ ನನ್ನ ಆರಾಧನಾ ನಿನ್ನ ವಾಕ್ಯವೇ ನನ್ನ ಕಾಲಿಗೆ ದೀಪವಾಯಿತು ನಿನ್ನ ವಾಕ್ಯವೇ ನನ್ನ ಕಾಲಿಗೆ ದೀಪವಾಯಿತು ದೀನ ಸ್ಥಿತಿಯಲ್ಲಿ ಇದ್ದಂತ ನನ್ನನ್ನು ಬೆಳಕಾಗಿ ಮಾರ್ಪಡಿಸಿತು ದೀನ ಸ್ಥಿತಿಯಲ್ಲಿ ಇದ್ದಂತ ನನ್ನನ್ನು ಬೆಳಕಾಗಿ ಮಾರ್ಪಡಿಸಿತು ಆರಾಧನೆ 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 ಶಬ್ದವಾಗಿ ಯೇಸುವೇ ನನ್ನ ಆಶ್ರಯ ಯೇಸುವೇ ನನ್ನ ಆರಾಧನಾ ಯೇಸುವೇ ನನ್ನ ಆಶ್ರಯ ಯೇಸುವೇ ನನ್ನ ಆರಾಧನಾ ಆತ್ಮದಿಂದಲೂ ಗುಣಶಕ್ತಿಯಿಂದಲೂ ನಿನ್ನನ್ನೇ ಆರಾಧಿಸುವೆನು ಯೇಸಪ್ಪ ನಿನ್ನನ್ನೇ ಆರಾಧಿಸುವೆನು ಆತ್ಮದಿಂದಲೂ ಗುಣಶಕ್ತಿಯಿಂದಲೂ ನಿನ್ನನ್ನೇ ಆರಾಧಿಸುವೆನು ಯೇಸಪ್ಪ ನಿನ್ನನ್ನೇ ಹೇಳು ಆರಾಧನೆ 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 ಯೇಸುವೇ ನನ್ನ ಆಶ್ರಯ ಯೇಸುವೇ ನನ್ನ ಆರಾಧನಾ ಯೇಸುವೇ ನನ್ನ ಆಶ್ರಯ ಯೇಸುವೇ ನನ್ನ ಆರಾಧನಾ ಯುಗದ ಸಮಾಪ್ತಿವರೆಗೂ ನನ್ನನ್ನು ಕಾಪಾಡುವ ಯುಗದ ಸಮಾಪ್ತಿವರೆಗೂ ನನ್ನನ್ನು ಕಾಪಾಡುವ ಆತನ ಕರುಣೆಯಿಂದ ಆತನ ಕೃಪೆಯಿಂದ ನನ್ನನ್ನು ಸಂತೈಸುವ ಆತನ ಕರುಣೆಯಿಂದ ಆತನ ಕೃಪೆಯಿಂದ ನನ್ನನ್ನು ಸಂತೈಸುವ ಆರಾಧನೆ ಆರಾಧನೆ ಶಕ್ತವಾಗಿ ಹೌದು ಸ್ವಾಮಿ ನಿಮಗೆ ಮಾತ್ರ ಆರಾಧನೆ 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 ಯೇಸುವೇ ನನ್ನ ಆಶ್ರಯ ಯೇಸುವೇ ನನ್ನ ಆರಾಧನಾ ಯೇಸುವೇ ನನ್ನ ಆಶ್ರಯ ಯೇಸುವೇ ನನ್ನ ಆರಾಧನಾ ಆತ್ಮದಿಂದಲೂ ಗುಣಶಕ್ತಿಯಿಂದಲೂ ನಿನ್ನನ್ನೇ ಊರಿದು ಶರವ ಹೇಳುವ ಆತ್ಮದಿಂದಲೂ ಆತ್ಮದಿಂದಲೂ ಗುಣಶಕ್ತಿಯಿಂದಲೂ ನಿನ್ನನ್ನೇ ಓ ಯೇಸಪ್ಪ ನಿನ್ನನ್ನೇ ಆರಾಧನೆ 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 ಶಕ್ತವಾಗಿ ಆರಾಧನೆ 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 ಓ ಆರಾಧನೆ 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 ನಿನ್ನ ಬಾಸುಂಡೆಗಳಿಂದ ನನಗೆ ಸುಖವಾಯಿತು ನಿನ್ನ ಬಾಸುಂಡೆಗಳಿಂದ ನನಗೆ ಸುಖವಾಯಿತು ನಿಜವಾಗಿಯೂ ನನ್ನ ಕಷ್ಟವ ನೀ ಹೊತ್ತು ತೀರಿಸಿರುವೆ ಆರಾಧನೆ ಪೂರ್ಣ ಮನಸ್ಸಿನಿಂದ
ಹೇಳುವ ಆರಾಧನೆ 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 ಯೇಸುವೇ ನನ್ನ ಆಶ್ರಯ ಯೇಸುವೇ ನನ್ನ ಆರಾಧನಾ ಯೇಸುವೇ ನನ್ನ ಆಶ್ರಯ ಯೇಸುವೇ ನನ್ನ ಆರಾಧನಾ ಆತ್ಮದಿಂದಲೂ ಗುಣಶಕ್ತಿಯಿಂದಲೂ ನಿನ್ನನ್ನೇ ಆರಾಧಿಸುವೆನು ಯೇಸಪ್ಪ ನಿನ್ನನ್ನೇ ಆರಾಧಿಸುವೆನು ಆತ್ಮದಿಂದಲೂ ಗುಣಶಕ್ತಿಯಿಂದಲೂ ನಿನ್ನನ್ನೇ ಆರಾಧಿಸುವೆನು ಯೇಸಪ್ಪ ನಿನ್ನನ್ನೇ ಆರಾಧಿಸುವೆನು ಸರ್ವತಿ ಆರಾಧನೆ 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 ಸ್ವರವೆತ್ತಿ ಆರಾಧನೆ ಆರಾಧನೆ ಪೂರ್ಣ ಬಲದಿಂದ ಆರಾಧನೆ 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 ಹೌದು ಸ್ವಾಮಿ ನಿಮಗೆ ಸ್ತೋತ್ರ ವಂದನೆ ರಾಚರಿಬು ಶಬರದಲರದರಬ ಶಯದರಬ ಯುಗದ ಸಮಾಪ್ತಿವರೆಗೂ ಆತನು ನಮ್ಮನ್ನು ನಿಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ದೀನ ಸ್ಥಿತಿಯಲ್ಲಿ ಇದ್ದಂಥ ನಮ್ಮೆಲ್ಲರನ್ನು ಆತನು ನಮ್ಮನ್ನು ನಡೆಸುವನಾಗಿದ್ದಾನೆ. ಹಾಲೆಲೂಯ ಹಾಲೆಲೂಯ. ಆತನ ವಾಕ್ಯ ಹೇಳ್ತದೆ, ಹಾಲೆಲೂಯ, ದೀನ ಸ್ಥಿತಿಯಲ್ಲಿ ಇದ್ದಂಥ ಎಲ್ಲರನ್ನೂ ಆತನು ಬೆಳಕಾಗಿ ಮಾರ್ಪಡಿಸಿದ್ದಾನೆ. ಹಾಲೆಲೂಯ ಹಾಲೆಲೂಯ. ಆತನ ಪ್ರೀತಿ ಉನ್ನತವಾಗಿದೆ. ಹಾಲೆಲೂಯ. ಆತನ ಕನಿಕರದಂತೆ ಆತನ ಪ್ರೀತಿಯಂತೆ ಯಾವ ಪ್ರೀತಿಯೂ ಈ ಲೋಕದಲ್ಲಿ ಸಿಗಲು ಸಾಧ್ಯವೇ ಇಲ್ಲ. ಆತನ ಪ್ರೀತಿ ಶಾಶ್ವತವಾದದ್ದು. ಆತನ ಪ್ರೀತಿಗೆ ಕೊನೆಯೇ ಇಲ್ಲ. ಹಾಲೆಲೂಯ ಹಾಲೆಲೂಯ. ಆದರೆ ಆತನ ವಾಕ್ಯ ಹೇಳ್ತದೆ, ಆತನು ಈ ಲೋಕಕ್ಕೆ ಬರುವವರೆಗೂ ಆತನ ವಾಕ್ಯಗಳನ್ನು ಹಿಡಿದು ನಾವು ಜೀವಿಸುವಂಥವರಾಗಿರಬೇಕು. ಎಷ್ಟು ಜನ ನಂಬುವರಾಗಿದ್ದೀರಿ? ಇವತ್ತೇನ ಆತನು ಮಹಿಮೆಯ ದೇವನಾಗಿದ್ದಾನೆ. ಆತನು ಮಹಾಪರಿಶುದ್ಧ ರಾಜನಾಗಿದ್ದಾನೆ. ಸಿಂಹಾಸನದ ಆಸೀನನು ಆತನಾಗಿದ್ದಾನೆ. ಎಷ್ಟು ಜನ ನಂಬುವರಾಗಿದ್ದೀರಿ? ಶಕ್ತವಾಗಿ ದೇವರ ನಮ್ಮನ್ನು ಮತ್ತೆ ನಾವು ಘನಪಡಿಸೋಣ. ಎಲ್ಲರೂ ಕಾರಣ ತೊಟ್ಟುತ್ತಾ ಎಲ್ಲರೂ ಶಕ್ತವಾಗಿ ಮಹಿಮೆಯ ದೇವನೇನೆ, ಮಹಾಪರಿಶುದ್ಧ ರಾಜ ನೀನೆ, ಪೂರ್ಣ ಮನಸ್ಸಿನಿಂದ ಎಲ್ಲರೂ ಕರಣ ತೊಟ್ಟುತ್ತಾ ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ, ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ, ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ, ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ, ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೇ, ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೇ, ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ, ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ, ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ, ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ, ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೇ, ಎಲ್ಲರೂ ಸಿಂಹಾಸನ ಆಸೀನನೇ,
ನಾಮ ಉಳ್ಳವನೇ 10,000ರಲ್ಲಿ ಧ್ವಜಪ್ರಿಯನೇ 1,000 ನಾಮ ಉಳ್ಳವನೇ 10,000ರಲ್ಲಿ ಧ್ವಜಪ್ರಿಯನೇ ಸೌಂದರ್ಯ ರೂಪನೇ ತಗ್ಗಿನ ತಾವರೆ ಸೌಂದರ್ಯ ರೂಪನೇ ತಗ್ಗಿನ ತಾವರೆ ಇನಿಯನೇ ನನ್ನ ಪ್ರಿಯಾನೇ ಇನಿಯನೇ ನನ್ನ ಪ್ರಿಯಾನೇ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆಯ ದೇವನಿಗೆ ಮಹಾಪರಿಶುದ್ಧ ರಾಜನಿಗೆ ಮಹಿಮೆಯ ದೇವನಿಗೆ ಮಹಾಪರಿಶುದ್ಧ ರಾಜನಿಗೆ ಸಿಂಹಾಸನ ಆಸೀನನೇ ಸೈನ್ಯಗಳ ಕರ್ತನೇ ಹೌದು ಸ್ವಾಮಿ ಸಿಂಹಾಸನ ಆಸೀನನೇ ಸೈನ್ಯಗಳ ಕರ್ತನೇ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಅಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವನೇ ಅಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವರೇ ಅಲ್ಪ ಒಮೆಗಾ ನೀನಲ್ಲವೋ ಅಲ್ಪ ಒಮೆಗಾ ನೀನಲ್ಲವೋ ಆದಿ ಅಂತ್ಯವು ನೀನಲ್ಲವೋ ಆದಿ ಅಂತ್ಯವು ನೀನಲ್ಲವೋ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ಶಕ್ತವಾಗಿ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಹೇಳುವ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆಯ ದೇವನಿಗೆ ಮಹಾಪರಿಶುದ್ಧ ರಾಜನಿಗೆ ಮಹಿಮೆಯ ದೇವನಿಗೆ ಮಹಾಪರಿಶುದ್ಧ ರಾಜನಿಗೆ ಸಿಂಹಾಸನ ಆಸೀನನೇ ಸೈನ್ಯಗಳ ಕರ್ತನೇ ಸಿಂಹಾಸನ ಸಿಂಹಾಸನ ಆಸೀನನೇ ಸೈನ್ಯಗಳ ಕರ್ತನೇ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ತುತ್ತೂರಿ ಶಬ್ದ ಧ್ವನಿಸುವಾಗ ದೂತರೊಂದಿಗೆ ಬರುವವರೇ ತುತ್ತೂರಿ ಶಬ್ದ ಧ್ವನಿಸುವಾಗ ದೂತರೊಂದಿಗೆ ಬರುವವರೇ ನಿನ್ನೊಂದಿಗೆ ನನ್ನ ಸೇರಿಸಿಕೊಳ್ಳುವೆ ನಿನ್ನೊಂದಿಗೆ ನನ್ನ ಸೇರಿಸಿಕೊಳ್ಳುವೆ ನಿತ್ಯ ಜೀವವ ಕೊಡುವವರೇ ನಿತ್ಯ ಜೀವವ ಕೊಡುವವರೇ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆಯ ದೇವನಿಗೆ ಮಹಾಪರಿಶುದ್ಧ ರಾಜನಿಗೆ ಮಹಿಮೆಯ ದೇವನಿಗೆ ಮಹಾಪರಿಶುದ್ಧ ರಾಜನಿಗೆ ಸಿಂಹಾಸನ ಆಸೀನನೇ ಸೈನ್ಯಗಳ ಕರ್ತನೇ ಸಿಂಹಾಸನ ಆಸೀನನೇ ಸೈನ್ಯಗಳ ಕರ್ತನೇ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ 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 ಸಾವಿರ ನಾಮ ಉಳ್ಳವನೇ
10,000ರಲ್ಲಿ ಧ್ವಜ ಪ್ರಿಯನೇ, 1000 ನಾಮವುಳ್ಳವನೇ. 10,000ರಲ್ಲಿ ಧ್ವಜ ಪ್ರಿಯನೇ, ಸೌಂದರ್ಯ ರೂಪನೇ ತಗ್ಗಿನ ತಾವರೆ, ಸೌಂದರ್ಯ ರೂಪನೇ ತಗ್ಗಿನ ತಾವರೆ. ಇಂಡಿಯನೇ ನನ್ನ ಪ್ರಿಯನೇ, ಇಂಡಿಯನೇ ನನ್ನ ಪ್ರಿಯನೇ. ಮಹಿಮೆ ನಿಮಗೆ, ಆತ್ಮ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. 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 ಮಹಿಮೆ ನಿಮಗೆ, ಆತ್ಮ ನಿಮಗೆ, ಸ್ತುತಿ ಆರಾಧನೆ ಎಲ್ಲ ಬಾಯಿ ತೆರೆದು ಸ್ವಲ್ಪ ಸಮಯ ಅನ್ಯ ಭಾಷೆಯನ್ನು ಮಾತಾಡುತ್ತಾ, ಯೇಸುವೇ ನಿಮಗೆ ಸ್ತೋತ್ರ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಪ್ರಿಯನೇ, ಅಲ್ಪ ಓ ಮೇಘ ಆದಿಯು ಅಂತ್ಯವು ನೀನಾಗಿದ್ದೀಯಾ. ಓ ರಿದೋ ರದ ಶದ ರಬ ರಬ. ನಿನ್ನ ನಾಮದಲ್ಲಿ ಎಲ್ಲ ಬಲಹೀನತೆಗಳು ನೀಗುವಂತದಾಗಿದೆ. ನಿನ್ನ ನಾಮದಲ್ಲಿ ಎಲ್ಲ ಸೈತಾನನ ಬಲಗಳು ಮುರಿಯುವಂತದಾಗಿದೆ. ಓ ರಿದೋ ಶದ ರಬ ಲರದ ರಬ ಶಯದ ರಬ. ಎಲ್ಲರೂ ಕಣ್ಣು ತಟ್ಟುತ್ತಾ ಸ್ವಲ್ಪ ಸಮಯ ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಮಾಡೋಣ. ಓ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ. ಓ ರಿದೋಷದ ರಬ ಲರದ ರಬ ಶಬ. 1000 ನಾಮ ಉಳ್ಳವನು ನೀನೇ ಅಪ್ಪ. 10,000ರಲ್ಲಿ ಧ್ವಜ ಪ್ರಿಯನೇ ನಿಮಗೆ ಸ್ತೋತ್ರ. ಓ ರಿದೋಷದ ರಬ ರದ ರಗ ರದ ರಬ ಶದ ರಬ ರಬ. ಓ ರಿಖೋ ರದ ಶಯತ ರೇ ರದ ರಬ ಶಬ ರಬ. ಓ ಶಕ್ತವಾಗಿ ಘನಪಡಿಸೋಣ. ಸ್ತುತ್ಯೂರಿ ಶಬ್ದ ಧ್ವನಿಸುವಾಗ ದೂತರೊಂದಿಗೆ ಬರುವ ಸರ್ವಶಕ್ತನಾದ ದೇವರನ್ನು, ಓ ಆತನೊಂದಿಗೆ ನಮ್ಮನ್ನು ಸೇರಿಸಿಕೊಳ್ಳುವ ದೇವರನ್ನು ಗಟ್ಟಿಯಾಗಿ ನಾವು ಘನಪಡಿಸೋಣ. ಓ ರಿದೋಷದ ರಬ ರದ ರಬ ರಬ ರಬ. ಹಲ್ಲೆಲೂಯಾ. ನೀನು ಒಳ್ಳೆಯವನು ಸರ್ವಶಕ್ತನಪ್ಪ. ಸದಾ ಕಾಲವು ನಮ್ಮನ್ನು ಸೇರಿಸಿಕೊಳ್ಳುವ ದೇವರ ನಿಮಗೆ ಸ್ತೋತ್ರ ಅಪ್ಪ. ಪ್ರಿಯ ಮಕ್ಕಳೇ, ಮಹಿಮೆಯ ದೇವನು ಆತನ ಆಗಿದ್ದಾನೆ. ಆತನಿಗೆ ಸದಾ ಕಾಲವು ಮಹಿಮೆ ಉಂಟಾಗುವಂತ ಆರಾಧನೆಯನ್ನು ನಾವು ಮಾಡುವಂತವರಾಗಿರಬೇಕು. ಆತನ ವಾಕ್ಯ ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, 2 ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ನಗುತ್ತಿದವರಾಗಿ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆಗಲ ಆತನು ನಿಮ್ಮ ಮೇಲಕ್ಕೆ ಎತ್ತುವನಾಗಿದ್ದಾನೆ ಎಂಬುದಾಗಿ ಇವತ್ತು ಹೇಳ್ರಿ, ಏಸಪ್ಪ, ಇವತ್ತು ಈ ಲೋಕದ ಎಲ್ಲ ಭಾವನೆಗಳನ್ನು ನಾವು ಸಾಯಿಸಬೇಕು ಅಪ್ಪ. ಈ ಲೋಕದ ಎಲ್ಲ ಭಾವನೆಗಳನ್ನು ಸಾಯಿಸಿ, ಎಲ್ಲ ಜಾರತ್ವಗಳನ್ನು ಸಾಯಿಸಿ ಏಸಪ್ಪ, ನಿನ್ನ ಸಮ್ಮುಖದಲ್ಲಿ ನಾವು ನಿಲ್ಲುವವರಾಗಿರಬೇಕು ಅಪ್ಪ. ಆತನ ವಾಕ್ಯ ಬರ್ತದೆ, ಇವತ್ತು ಕಣ್ಣೀರಿಟ್ಟು ಆತನನ್ನು ಆರಾಧಿಸುವಾಗ, ಕಣ್ಣೀರಿಟ್ಟು ಆತನಲ್ಲಿ ಪ್ರಾರ್ಥಿಸುವಾಗ ಆತನ ಕರಗಳು ನಮ್ಮನ್ನು ಮೇಲೆತ್ತಿ ನಡೆಸುವಂಥದ್ದಾಗಿದೆ. ಇವತ್ತು 2 ಮನಸ್ಸುಳ್ಳವರಾಗಲ್ಲ, 2 ಹೃದಯಗಳುಳ್ಳವರಾಗಲ್ಲ. ಇವತ್ತು ಏಕ ರೀತಿಯಲ್ಲಿ ಶಕ್ತನಾದ ದೇವರನ್ನು ನಾವು ಘನಪಡಿಸುವಂಥವರಾಗಿರಬೇಕು. ಯಾಕೆಂದರೆ ನಾವು ಘನಪಡಿಸುವಾಗ ಆತನ ವಾಕ್ಯ ಹೇಳ್ತದೆ, ಕಾಯಲು ನಾನಿರುವಾಗ ನಿನ್ನ ತಲೆ ಎತ್ತಿ ನಡೆಯುವಂತೆ ನಾನು ಮಾಡ್ತೇನೆ, ಜೊತೆಯಲ್ಲಿ ನಾನಿರುವಾಗ ಧೈರ್ಯದಿ ನೀನು ಮುಂದೆ ಸಾಗುವಂತೆ ನಾನು ಮಾಡ್ತೇನೆ ಎಂಬುದಾಗಿ ಆತನ ವಾಕ್ಯ ಹೇಳ್ತದೆ. ಪ್ರಿಯರ ಮಕ್ಕಳೇ, ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಇವತ್ತು ಕೊಳೆಯಾದ ನಮ್ಮ ಬಟ್ಟೆಯನ್ನು ಆತನ ಕೈಯಿಂದ ತೆಗೆದು ನೀತಿಯ ನಿಲುವಂಗಿ ತೊಡಿಸಲು ಆತನು ಶಕ್ತನಾಗಿದ್ದಾನೆ. ಆತನ ರಕ್ತದ ಕಾರ್ಯಗಳಿಂದಲೇ ಆತನು ನಮ್ಮನ್ನು ನೀತಿವಂತನಾಗಿ ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಇವತ್ತು ಎಲ್ಲರೂ ಇವತ್ತು ತೆರೆದ ಹೃದಯವುಳ್ಳವರಾಗಿ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಬಾಯಿ ತೆರೆದು ಹೇಳೋಣ, ಕಾಯಲು ನೀನಿರುವಾಗ ಜೊತೆಯಲ್ಲೇ ಕರ್ತನೇ ತಲೆ ಎತ್ತಿ ನಡೆಯುತ್ತೇನೆ ಸ್ವಾಮಿ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ
ಒಪ್ಪಿಸಿಕೊಟ್ಟಿವತ್ತೇಳಿ ಏಸಪ್ಪ, ನೀನು ನಮ್ಮನ್ನು ನಡೆಸುವಾಗ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿಂದ ನಾವು ಮುಂದೆ ಸಾಕ್ತೇವೆ. ಏನೇ ಅಡಚಣೆಗಳು ಬಂದರು, ಏನೇ ಬಲಹೀನತೆಗಳು ಬಂದರು, ಏನೇ ಕರ್ತನೆ ನೋವು ದುಃಖಗಳಿದ್ರೆ ಏಸಪ್ಪ, ನಿನ್ನ ದಾರಿಯನ್ನು ಬಿಟ್ಟು ಬಿಡದೆ ನಾವು ನಿನ್ನ ಹೆಜ್ಜೆ ಜಾಡಿನಲ್ಲಿ ನಾವು ಹೆಜ್ಜೆ ನೀಡುವರಾಗಿದ್ದೇವೆ. ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರು ನಮ್ಮನ್ನು ಘನಪಡಿಸೋಣ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆ ನನ್ನ ಮೇಲೆ ಎತ್ತಿ ನಿಲ್ಲಿಸಿದೆ, ನಿನ್ನ ಕೃಪೆ ನನ್ನ ಮೇಲೆ ಎತ್ತಿ ನಿಲ್ಲಿಸಿದೆ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ಯೇಸುವೇ ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆ, ನಿನ್ನ ಕೃಪೆ ನನ್ನ ಮೇಲೆ ಎತ್ತಿ ನಿಲ್ಲಿಸಿದೆ, ನಿನ್ನ ಕೃಪೆ ನನ್ನ ಮೇಲೆ ಎತ್ತಿ ನಿಲ್ಲಿಸಿದೆ. ಕೊಳೆಯದ ನನ್ನ ಬಟ್ಟೆಯ ನಿನ್ನ ಕೈಯಿಂದ ತೆಗೆದೆ, ನೀತಿಯ ನಿಲುವಂಗಿಯ ತೊಡಿಸಿದೆ, ನಿನ್ನ ರಕ್ತದಿಂದಲೇ. ಕೊಳೆಯದ ನನ್ನ ಬಟ್ಟೆಯ ನಿನ್ನ ಕೈಯಿಂದ ತೆಗೆದೆ, ನೀತಿಯ ನಿಲುವಂಗಿಯ ತೊಡಿಸಿದೆ, ನಿನ್ನ ರಕ್ತದಿಂದಲೇ. ನಿನ್ನ ಕೃಪೆ ನನ್ನ ಮೇಲೆ ಎತ್ತಿ ನಿಲ್ಲಿಸಿದೆ, ನಿನ್ನ ಕೃಪೆ ನನ್ನ ಮೇಲೆ
ಒಂದು ಸ್ಥಳವ ಕಂಡೆನು, ತಲೆ ಎತ್ತಿದೆ ಕರುಣೆ ಕಂಡೆನು, ನಿಯಮವಿಲ್ಲದ ಒಂದು ಸ್ಥಳವ ಕಂಡೆನು. ಇದೆಲ್ಲವೇ ನಿನ್ನ ಕೃಪೆಯು, ಇದೆಲ್ಲವೇ ನಿನ್ನ ದಯೆಯು, ಇದೆಲ್ಲವೇ ನಿನ್ನ ಕೃಪೆಯು, ಇದೆಲ್ಲವೇ ನಿನ್ನ ದಯೆಯು. ನನ್ನ ಗಣಪಡಿಸಿದೆ. ನನ್ನ ಮೇಲೆ ಎತ್ತಿದೆ, ನನ್ನ ಸ್ಥಿರಪಡಿಸಿದೆ, ನನ್ನ ಬಲಪಡಿಸಿದೆ, ನನ್ನ ಗಣಪಡಿಸಿದೆ. ನನ್ನ ಮೇಲೆ ಎತ್ತಿದೆ, ನನ್ನ ಸ್ಥಿರಪಡಿಸಿದೆ, ನನ್ನ ಬಲಪಡಿಸಿದೆ, ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ಶುದ್ಧವಾಗಿ ಹೇಳುವ ಪೂರ್ಣ ಮನಸ್ಸಿಂದ ನನ್ನ ಮೇಲೆ ತಪ್ಪುರಿಸದೆ ನನ್ನನ್ನು ಕ್ಷಮಿಸಿರುವೆ, ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪುರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆ ನನ್ನ ಮೇಲೆ ನಿಲ್ಲಿಸಿದೆ, 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 ನಿನ್ನ ಕೃಪೆ ನನ್ನ ಮೇಲೆ ನಿಲ್ಲಿಸಿದೆ. ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ, ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ. ಹೌದು ಪ್ರಿಯರೇ, ಪ್ರತಿಯೊಬ್ಬರ ಮೇಲೆ ಮರಣದ ಕಲ್ಲುಗಳು ಎತ್ತಲ್ಪಟ್ಟಾಗ ಆ ಮರಣಗಳಿಂದ ನಮ್ಮನ್ನು ಬಿಡಿಸಿ ಮೇಲೆತ್ತಿ ಅದನ್ನು ಸ್ಥಿರಪಡಿಸಿ ಬಲಪಡಿಸಿ ಘನಪಡಿಸುವ ದೇವರಾಗಿದ್ದಾನೆ. ನಿಯಮವಿಲ್ಲದ ಒಂದು ಸ್ಥಳ ಎಂಬುದಾಗಿದ್ದರೆ ಅದು ಸೈಕಲ್ ಮಾಡುವಂತ ಕಾರ್ಯದ ಸ್ಥಳ. ಇವತ್ತು ತಲೆ ಎತ್ತಿ ನಾವು ಈ ಲೋಕದಲ್ಲಿ ನೋಡುವಾಗ ಆತನ ಪ್ರೀತಿ, ಆತನ ಕನಿಕರ, ಆತನ ಕೃಪೆ, ಆತನ ದಯ, ಒಂದು ಮಹಿಮೆಯ ಕಾರ್ಯಗಳು ಉನ್ನತವಾಗಿದೆ. ಇವತ್ತು ನಾವು ವಾಕ್ಯದಲ್ಲಿ ನೋಡ್ತೇವೆ, ನಿಯಮದ ಪ್ರಕಾರ ಎಲ್ಲರ ತಲೆ ಮೇಲೆ ಮರಣದ ಕಲ್ಲುಗಳು ಇರಬೇಕಾಗಿದೆ.
ಪಾತ್ರರಾಗಿದ್ದೆವು, ಆದರೆ ಕರ್ತನು ಅದರೊಳಗಿಂದ ಬಿಡಿಸಿ ತನ್ನ ರಕ್ತವನ್ನು ಕೊಟ್ಟು ಆತನ ಕೃಪೆಯನ್ನು ಸುರಿಸಿ ಇವತ್ತು ನಮ್ಮನ್ನು ನಿಮ್ಮನ್ನು ಮೇಲೆ ಆತನು ಎತ್ತಿದ್ದಾನೆ. ಇವತ್ತು ಹೇಳ್ರಿ, ಇವತ್ತು ಆತನ ರಕ್ತಕ್ಕೆ ಆತನ ದೇಹಕ್ಕೆ ಪಾಲುಗಾರರಾಗುವಂಥ ದಿನದಲ್ಲಿ ನಾವಿದ್ದೇವೆ. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ಆತನಾಗಿದ್ದಾನೆ. ಆತನ ವಾಕ್ಯದ ಪರಿಶುದ್ಧವಾಗಿ ನನ್ನ ದೇಹಕ್ಕೆ ನನ್ನ ರಕ್ತಕ್ಕೆ ಕೈ ಹಾಕಿ ಎಂಬುದಾಗಿ ಇವತ್ತು ಎಲ್ಲಾದರೂ ಯಾರನ್ನಾದರೂ ಕ್ಷಮಿಸದೆ ಇರುವುದಾದರೆ ಕ್ಷಮಿಸುತ್ತಾ ಅವರೆಲ್ಲವನ್ನು ಮನಪೂರ್ವಕವಾಗಿ ಕ್ಷಮಿಸಿ ಬಂದು ನನ್ನ ಮೇಜಿಗೆ ಕೈ ಹಾಕಿ ಎಂಬುದಾಗಿ ಆತನ ವಾಕ್ಯ ಹೇಳ್ತದೆ. ಏಸಪ್ಪ, ಇವತ್ತು 2000 ವರ್ಷಗಳ ಹಿಂದೆ ನಮಗೋಸ್ಕರ ಜಡಿಯಲ್ಪಟ್ಟಂತ ನಿಮ್ಮನ್ನು, ನಮಗೋಸ್ಕರ ಕ್ರೂರವಾಗಿ ಕಟ್ಟನೆ ಮರಣ ಹೊಂದಿದಂತ ನಿಮ್ಮನ್ನು ಏಸಪ್ಪ ಇವತ್ತು ನಾವು ನೆನೆಸಿ ಹಾಡಿ ಹರಿಸ್ತೇವೆ. ಯಾಕಂದ್ರೆ ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನು ಆಗಿದೆಯಪ್ಪ, ಆಗಿದೆಯಪ್ಪ. ಆ ಶಿಲುಬೆಯನ್ನು ದೃಷ್ಟಿಸಿ ನೋಡುತ್ತಾ ಇವತ್ತು ಸಂಪೂರ್ಣವಾಗಿ ನಾವು ಘನಪಡಿಸೋಣ ಶಕ್ತವಾಗಿ ಎಲ್ಲರೂ. ಕರಗಳ ಮೇಲೆ ತೂದಾದ್ರೆ ಕರಗಳ ಮೇಲೆ ತೂತ ಇವತ್ತೇಣ ಶಕ್ತವಾಗಿ ಆತನ ಮಹಿಮೆಯನ್ನು ಘನಪಡಿಸೋಣ. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆ ಎತ್ತಿ ಆರಾಧಿಸುವೆನು. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆ ಎತ್ತಿ ಆರಾಧಿಸುವೆನು. ಆರಾಧಿಸುವೆನು ನಿನ್ನ ಯೇಸುವೇ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ ಯೇಸುವೇ. ಆರಾಧಿಸುವೆನು ನಿನ್ನ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆನು ನಿನ್ನ ಯೇಸುವೇ. ಆರಾಧಿಸುವೆನು ನಿನ್ನ.
ಅಮ್ಮ ನೀನೆ, ಜೊತೆಯಲ್ಲಿ ನೀನಿರುವೆ. ಯೆಹೋವ ರಾಮ ನೀನೆ, ಆರೋಗ್ಯದಾಯಕನೇ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆನು. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆನು. ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ನಾಗೂರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ನಾಗೂರ ಶಿಲುಬೆಯಲ್ಲಿ ನನಗಾಗಿ ಜಜ್ಜಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ.
ನಿನಗಾಗಿ ಜಜ್ಜಲ್ಪಟ್ಟಂತ ಕಾರ್ಯಗಳನ್ನು, ನಿನ್ನ ಪ್ರಾಣವನ್ನು ನೀಡಿದ ಕಾರ್ಯವನ್ನು ಏಸಪ್ಪ ಇವತ್ತು ನೋಡ ನಾವು ಬಯಸ್ತೇವೆ ರಾಜ. ಆ ಉನ್ನತವಾದ ಪ್ರೀತಿಗಿಂತ ಮತ್ತೊಂದು ಪ್ರೀತಿ ಇಲ್ಲ. ನೀನು ಕನಿಕರವುಳ್ಳವನು, ದಯೆಯುಳ್ಳವನು, ದೀರ್ಘ ಶಾಂತಿಯುಳ್ಳವನು, ನಮ್ಮನ್ನು ಬಲವಾದ ಕೋಟೆಯಾಗಿ ಸ್ಥಿರವಾಗಿ ನಿಲ್ಲಿಸುವ ಆತನು, ಹುಸಿಬಿನ ಮೇಲೆಲ್ಲ ಕರ್ತನೆ ಬಂಡೆ ಮೇಲೆ ಮನೆಯನ್ನು ಕಟ್ಟುವಂತೆ ಮಾಡುವಂಥ ಸರ್ವಶಕ್ತನಾದ ದೇವರು. ಕರ್ತನೆ ಇವತ್ತು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇವತ್ತು ಹೌದು ಕರ್ತನೆ, ಆ ಲೋಟನ ಹೆಂಡತಿಯಾಗೆ ನಾವು ಹಿಂದೆ ತಿರುಗಿ ನೋಡಬಾರ್ದು ಸ್ವಾಮಿ. ಕರ್ತನೆ, ನಿನ್ನ ಸ್ವರಕ್ಕೆ ಕಿವಿಗೊಡುವರಾಗಿ ಕರ್ತನೆ, ನೀನು ಹೇಳಿದ ವಾಕ್ಯ ಉಪದೇಶಗಳನ್ನು ಕೈಗೊಂಡು ನಡೆಯುವಂಥ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸು ಕರ್ತನೆ. ಹೊಸ ತಿಂಗಳಿಗಾಗಿ ಸ್ತೋತ್ರ. ಒಂದು ಅದ್ಭುತವಾಗಿಯೂ ಒಂದು ರಮ್ಯವಾಗಿಯೂ ಕರ್ತನೆ, ಹೌದು ನಿನ್ನ ರಮಣೀಯವಾಗಿಯೂ ನಡೆಸಲು ಶಕ್ತನಾಗಿದೆಯಪ್ಪ. ಯಾಕಂದರೆ ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನು ಸ್ವಾಮಿ. ಕರ್ತನೆ, ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನಾದ ನಿಮ್ಮನ್ನು ಆರಾಧಿಸ್ತೇವೆ. ಉನ್ನತನಾದವನೇ, ನಿಮ್ಮನ್ನು ಘನಪಡಿಸ್ತೇವೆ ಸ್ವಾಮಿ. ಎಸಪ್ಪ, ಒಂದು ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಆರಾಧನೆಯಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಆರಾಧನೆಯಲ್ಲಿ ಸಂತೋಷ ಆನಂದ ಪಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ ನಾವು ನೆನೆಸ್ತೇವೆ ರಾಜ. ನಂಬಿಕೆಯಿಂದಲೇ ನಾವು ಬಾಯಿ ತೆರೆದು ಕರ್ತನೆ ನಾವು ನುಡಿಯುವರಾಗಿದ್ದೇವೆ. ನಮ್ಮ ಆರಾಧನೆಯಲ್ಲಿ ಇಳಿದು ಬಂದಂಥ ದೇವರೇ, ವಾಕ್ಯದೊಟ್ಟಿಗೂ ನಮ್ಮ ಜೊತೆ ಮಾತಾಡು, ಬಲಪಡಿಸು. ಎಲ್ಲ ಸ್ತುತಿ ಘನ ಮಾನ ಮಹತ್ವ ನೀನೊಬ್ಬನೇ ಉಂಟಾಗಲಿ. ಯೇಸುವಿನ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿದೆ ನಮ್ಮ ತಂದೆಯೇ, ಆಮೇನ್.